ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ತಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಃ ತರಣಕಾ ಇವ. ತಸ್ಯ ಜಾಜೃಂಭಮಾನಸ್ಯ 58ನೇ ಶ್ಲೋಕದಿಂದ ನೋಡಿ. ತಸ್ಯ ಜಾಜೃಂಭಮಾನಸ್ಯ ವಕ್ತ್ರಂ ಪಾತಾಳತನ್ನಿಭಂ ದದೃಶೇ ಮೇರು ಶೃಂಗಾಗ್ರೇ ದಿವಾಕರ ಇವೋದಿತಃ. ಎದ್ದ ಕೂಡಲೇ ಕುಂಭಕರ್ಣ ಹಾಂತ ಆಕಳಿಸಿದ. ಹಾಗೆ ಆಕಳಿಸಿದಾಗ ಮೂಗಿನಿಂದ ಕೂಡಿರುವ ಇಡೀ ಬಾಯಿ ಮೇಲ್ಗಡೆಗೆ ಬಂದು ತುದಿಯಲ್ಲಿ ಕಣ್ಣು ಕಾಣಿಸ್ತಾ ಇತ್ತು. ಆ ಕಣ್ಣು ಕೆಂಪಾಗಿ ಮೇರು ಪರ್ವತದ ಹಿಂದೆ ಉದಯಿಸ್ತಾ ಇರುವ ಸೂರ್ಯನಂತೆ ಕಂಡಿತು. ಸಜೃಂಭಮಾಣೋತಿ ಬಲಃ ಪ್ರಬುದ್ಧಸ್ತು ನಿಶಾಚರಃ ನಿಶ್ವಾಸಶ್ಚಾಸ್ಯ ಸಂಜಜ್ಞೆ ಪರ್ವತಾದಿವ ಮಾರುತಃ. ಜೃಂಭಮಾಣಃ ಆಕಳಿಸಿ ಆದ ಮೇಲೆ ನಿಶ್ವಾಸ ದೊಡ್ಡ ನಿಡಿದಾದ ಉಸಿರು ಬಿಟ್ಟ. ಹೇಗೆ ಕಂಡಿತು ಅಂದರೆ ಅದು ಪರ್ವತದ ಕೋಣಗಳೆಡೆಯಿಂದ ಬಂದ ಗಾಳಿಯ ಹಾಗೆ ಕಂಡಿತು. ಪರ್ವತದ ತೂತಿನೊಳಗಿನಿಂದ ಬಂದ ಗಾಳಿಯ ಹಾಗೆ ಕಂಡಿತು. ಕನ್ನಡದಲ್ಲಿ ಅದಕ್ಕೊಂದು ಪರ್ಟಿಕ್ಯುಲರ್ ವರ್ಡ್ ಇದೆ, ಕಿಬ್ಬಿ ಅಂತ ಕರೀತಾರೆ. ಕಿಬ್ಬಿ, ಬೆಟ್ಟದ ಕಿಬ್ಬಿಯೊಳಗಿಂದ ಬಂದ ಗಾಳಿಯ ಹಾಗೆ ಅವನ ಉಸಿರು ಇತ್ತು. ಬೆಟ್ಟದ ತೂತು, ತೂತು ಅಂತ ಕರಿಬಾರದು, ರಂಧ್ರ. ಅದೇ ಅದು ಪರ್ಟಿಕ್ಯುಲರ್ ಕನ್ನಡದಲ್ಲಿ ಆ ಪದ ಇದೆ, ಕಿಬ್ಬಿ ಅಂತ. ರೂಪಮುತ್ತಿಷ್ಠತಸ್ತಸ್ಯ ಕುಂಭಕರ್ಣಸ್ಯ ತದ್ಬಭೌ ಯುಗಾಂತೆ ಸರ್ವಭೂತಾನಿ ಕಾಲಸ್ಯೇವ ದಿಧಕ್ಷತಃ. ಆ ದೊಡ್ಡ ಕುಂಭಕರ್ಣನ ದೇಹ ಮೇಲ್ಗಡೆ ಎದ್ದಿತು. ಪ್ರಳಯ ಕಾಲದಲ್ಲಿ ಹೊಳೆಯುವ ಬೆಂಕಿಯ ಹಾಗೆ ಕಂಡನಂತವನು. ತಸ್ಯಾಗ್ನಿದೀಪ್ತ ಸದೃಶೇ ವಿದ್ಯುತ್ ಸದೃಶವರ್ಚಸಿ ದದೃಶಾತೆ ಮಹಾನೇತ್ರೇ ದೀಪ್ತಾವಿವ ಮಹಾಗ್ರಹವು. ಪೂರ್ತಿ ಅವನು ಎದ್ದು ನಿಂತ ಮೇಲೆ ನಿಟಾರನೆ, ಇವತ್ತಿನ ಪರಿಭಾಷೆಯಲ್ಲಿ ಸ್ಟ್ರೈಟ್ ಆಗಿ ನಿಂತ್ರೆ, ಅವತ್ತು ನಿಟಾರನೆ ಅಂದ್ರೆ ಸ್ಟ್ರೈಟ್ ಅಂತಾನೆ ಅರ್ಥ. ನಿಟಾರನೆ ನಿಂತಾಗ ರಾಕ್ಷಸರೆಲ್ಲ ಕೆಳಗಡೆ ಇದ್ರಲ್ಲ, ಅವರಿಗೆ ಅವನ ಕಣ್ಣುಗಳು ಅಂತರಿಕ್ಷದಲ್ಲಿ ಓಲಾಡುವ ಮಹಾಗ್ರಹದ ಹಾಗೆ ಕಂಡಿತಂತೆ. ತತಸ್ತ್ವದರ್ಶಯನ್ ಸರ್ವಾನ್ ಭಕ್ಷ್ಯಾನ್ಶ್ಚ ವಿವಿಧಾನ್ ಬಹೂನ್ ವರಾಹಾನ್ ಮಹಿಷಾನ್ಶ್ಚೈವ ಬಭಕ್ಷ ಸಮಹಾಬಲಃ. ನೋಡಿದ ಎಲ್ಲ ಭಕ್ಷ್ಯಗಳನ್ನ, ಅಸಂಖ್ಯಾತ ಹಂದಿಗಳಿದ್ದವು, ಮಹಿಷಾನ್ ಎಮ್ಮೆಗಳಿದ್ದು, ಕಾಡುಕೋಣಗಳಿದ್ದವು. ಎಮ್ಮೆ ಎನ್ನಬಾರದು, ಮಹಿಷ ಅಂದ್ರೆ ಕಾಡುಕೋಣ. ಎಲ್ಲ ತಿಂದ. ಆದದ್ಬುಭುಕ್ಷಿತೋ ಮಾಂಸಂ ಶೋಣಿತಂ ತೃಷಿತೋ ಪಿಬತ್. ಹಸಿದು ಮಾಂಸವನ್ನುಂಡ. ಶೋಣಿತಂ ತೃಷಿತಃ ಪಿಬತ್, ಬಾಯಾರಿ ನೆತ್ತರಂ ಕುಡಿದ. ಮೇದ ಕುಂಭಾಂಶ್ಚ ಮಧ್ಯಾನ್ಶ್ಚ ಪಪೌ ಶಕ್ರ ರಿಪುಸ್ತದಾ. ಆ ಬೋನ್ ಮ್ಯಾರೋ ಅದು ಒಂದು ಅನೇಕ ಕುಂಭಗಳಲ್ಲಿ ಕೊಡಗಳಲ್ಲಿ ಇರಿಸಿದ್ರು, ಮದ್ಯಗಳನ್ನು ಇಡಿಸಿದ್ರು, ಎಲ್ಲವನ್ನ ಕುಡಿದ.
ತತಸ್ತೃಪ್ತ ಇತಿ ಜ್ಞಾತ್ವಾ ಸಮುತ್ಪೇತುರ್ನಿಶಾಚರಾಃ ಶಿರೋಭಿಶ್ಚ ಪ್ರಣಮ್ಯೈನಂ ಸರ್ವತಃ ಪರ್ಯವಾರಯನ್. ಅವನು ತೃಪ್ತನಾಗಿದ್ದಾನೆ, ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ತಣಿದಿದ್ದಾನೆ ಎಂದು ತಿಳಿದ ಮೇಲೆ ಅವನು ಮುಂದೆ ಹೋದ್ರಂತೆ ರಾಕ್ಷಸರು. ಇಲ್ಲ ಅಂದ್ರೆ ನೀವೇ ಆಹಾರ ಆಗ್ಬಿಡಿ ಅಂದ್ರೆ ಗತಿ ಏನು? ನಿದ್ರಾ ವಿಷದ ನೇತ್ರಸ್ತು ಕಲುಷೀಕೃತಲೋಚನ ಚಾರಯನ್ ಸರ್ವತೋ ದೃಷ್ಟಿಂ ತಾನುವಾಚ ನಿಶಾಚರಾನ್. ಆಗ ತಾನೇ ನಿದ್ರೆ ಅಡರಿದ ಕಣ್ಗಳಿಂದ ಕಲುಷೀಕೃತ ಲೋಚನ, ಕಲಮಲವಾದ ಕಣ್ಗಳವನಾಗಿ, ಅಂದರೆ ನಿದ್ರೆಯಿಂದ ಎದ್ದು ಕೂಡಲೇ ಕಣ್ಣು ಯಾವುದ್ಯಾವುದೋ ಬಣ್ಣವನ್ನು ತಳೆದಿರುತ್ತೆ. ಸ್ವಲ್ಪ ಹೊತ್ತಾದ ಮೇಲೆ ಅದು ಆ ಸುತ್ತಲಿನ ಬಣ್ಣ ಬಿಳಿಯಾಗಿಯೂ ಮಧ್ಯದ ಪಾಪೆಯ ಬಣ್ಣ, ಪಾಪೆ ಅಂತ ಕರೀತಾರೆ ಕನ್ನಡದಲ್ಲಿ. ಆ ಕನೀನಿಕ ಅಂತ ಯಾವುದನ್ನ ಸಂಸ್ಕೃತದಲ್ಲಿ ಹೇಳ್ತಾರೋ ಅದಕ್ಕೆ ಕನ್ನಡದ ಶಬ್ದ ಪಾಪೆ. ಆ ಕಪ್ಪುಗಿರುತ್ತಲ್ಲ ಮಧ್ಯದಲ್ಲಿ, ಅದರದ್ದು ಬೇರೆ ಬೇರೆ ಬಣ್ಣ ತಳೆದಿರತ್ತಂತೆ. ಇವ್ರಿಗೆ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಂಡಿರತ್ತೆ ಅಂತ. ನಮಗೆ ಎದುರುಗಡೆ ಅವ್ರದ್ದು ನೋಡಿದ್ರು ಕೂಡ ಇಷ್ಟು ಸಣ್ಣ ದೃಷ್ಟಿ, ಅವರಿಗೆ ಕೆಳಗಡೆಯಿಂದ ಮೇಲ್ಗಡೆ ಬಾಯ್ಬಿಟ್ಕೊಂಡು ನೋಡ್ತಾ ಇರುವವರಿಗೆ ಅದೊಂದು ದೊಡ್ಡ ಲೈನು, ರಕ್ತದ ಲೈನ್ ಹಿಂಗೆ ಹೋಗಿರುತ್ತೆ. ಅಲ್ಲಿ ಇದೋ ಕೆಂಪು ತುಂಬಿರುತ್ತೆ ಅಲ್ಲಿ ಅವ್ರಿಗೆ, ಅವ್ರ ಕಣ್ಣಿಗೆ. ಯಾಕಂದ್ರೆ ಅವನ ಗಾತ್ರ ಅಷ್ಟಿದೆ. ನೋಡಿದ್ರಂತೆ ಅವರು. ಆಮೇಲೆ ಅವನು ಎಲ್ಲ ಕಡೆ ನೋಡಿ ಚಾರಯನ್ ಸರ್ವತೋ ದೃಷ್ಟಿಂ ತಾನು ಆಚ ನಿಶಾಚರಾನ್, ತನ್ನ ಕತ್ತನ್ನ ಸುತ್ತಲೂ ತಿರುಗಿಸುತ್ತಾ ಹೇಳಿದ, ಸಸರ್ವಾನ್ ಸಾಂತ್ವಯಾಮಾಸ ನೈಋತಾನ್ ನೈಋತರಚಭ ಬೋಧನಾದ್ವಿಸ್ಮಿತಶ್ಚಾಪಿ ರಾಕ್ಷಸಾನಿದಮಬ್ರವೀತ್. ಅವನು ಎದ್ದಿದ್ದನ್ನು ನೋಡಿ ಎಷ್ಟೋ ಜನರಿಗೆ ಒಂದು ಸಾಂತ್ವನ ಸಿಕ್ಕಾಗಾಯಿತು. ಅವನಿಗೆ ಆಶ್ಚರ್ಯವೋ ಆಶ್ಚರ್ಯ, ಯಾಕಪ್ಪ ಎಬ್ಸಿದ್ರಿ ಅಂತ. ಬೋಧನಾದ್ವಿಸ್ಮಿತ ಕಿಮರ್ಥಮಹಮಾದೃತ್ಯ ಭವದ್ಭಿ ಪ್ರತಿಬೋಧಿತ ಕಚ್ಚಿತ್ ಸುಕುಶಲಂ ರಾಜ್ಞೋ ಭಯಂ ವಾ ನೇಹ ಕಿಂಚನ. ಯಾಕಪ್ಪ ಇಷ್ಟು ಗಡಿಬಿಡಿಯಲ್ಲಿ ನನ್ನನ್ನು ಎಬ್ಬಿಸಿದಿರಿ? ರಾವಣನಿಗೆ ಕುಶಲವೇ? ಯಾವ ಹೆದರಿಕೆಯೂ ಇಲ್ಲವಲ್ಲ. ಅಥವಾ ಧ್ರುವಮನ್ಯೇಭ್ಯೋ ಭಯಂ ಪರಮುಪಸ್ಥಿತಂ ಯದರ್ಥಮೇವಂ ತ್ವರಿತೈಃ ಭವದ್ಭಿ ಪ್ರತಿಬೋಧಿತ. ಅಥವಾ ಬೇರೆಯವರಿಂದ ಬಹಳ ದೊಡ್ಡ ಹೆದರಿಕೆಯೇ ಬಂದಿರಬೇಕು. ಇಲ್ಲಾಂದ್ರೆ ನನ್ನ ಹೀಗೆ ಎಬ್ಬಿಸ್ತಾ ಇದ್ರ? ಅದ್ಯ ರಾಕ್ಷಸರಾಜಸ್ಯ ಭಯಮುತ್ಪಾಟಯಾಮ್ಯಹಂ ಧಾರಯಿಷ್ಯೇ ಮಹೇಂದ್ರಂ ವಾ ಶೀತಯಿಷ್ಯೇ ತಥಾನಲಂ. ರಾವಣನ ಭಯವೇನು? ಎಲ್ಲವನ್ನು ನಾಶ ಮಾಡುತ್ತೇನೆ. ಧಾರಯಿಷ್ಯೇ ಮಹೇಂದ್ರಂ ವಾ, ಇಂದ್ರನನ್ನು ಸೀಳಲೇ. ಶೀತಯಿಷ್ಯೇ ತಥಾನಲಂ, ಬೆಂಕಿಯನ್ನು ತಣ್ಣಗೆ ಮಾಡಿಬಿಡ್ಲೆ. ನಹ್ಯಲ್ಪ ಕಾರಣೇ ಸುಪ್ತಂ ಬೋಧಯಿಷ್ಯತಿ ಮಾದೃಚಂ ತದಾಖ್ಯಾತಾರ್ಥತತ್ವೇನ ಮತ್ಪ್ರಬೋಧನ ಕಾರಣಂ. ಸ್ವಲ್ಪ ಕಾರಣ ಇರಲಿಕ್ಕಿಲ್ಲ. ಮಲಗಿದವರನ್ನ ಯಾಕೆ ಎಬ್ಬಿಸ್ತಾರೆ? ಅದರಿಂದಾಗಿ ತದಾಖ್ಯಾತ ಹೇಳಿ ಅರ್ಥತತ್ವೇನ ಏನಾಗಬೇಕು ಅಂತ ನನ್ನನ್ನು ಎಬ್ಬಿಸಿದ್ರಿ. ಏವಂ ಬ್ರುವಾಣಂ ಸಂರಬ್ಧಂ ಕುಂಭಕರ್ಣಮರಿಂದಮಂ ಯೂಪಾಕ್ಷ ಸಚಿವೋ ರಾಜ್ಞಃ ಕೃತಾಂಜಲಿರಭಾಷತಾಂ. ಯಾವಾಗ ಹೀಗಾಯ್ತೋ ಅಲ್ಲಿ ಯೂಪಾಕ್ಷ ಅನ್ನುವ ರಾವಣನ ಮಂತ್ರಿ ಕೈಗಳನ್ನು ಮುಗಿದು ನುಡಿದನಂತೆ, ನನೋದೇವ ಕೃತಂ ಕಿಂಚಿತ್ ಭಯಮಸ್ತಿ ಕದಾಚನ ಮಾನುಷಾನ್ನೋ ಭಯಂ ರಾಜನ್ ತುಮುಲಂ ಸಂಪ್ರಬಾಧತೆ. ದೊರೆ ಕುಂಭಕರ್ಣ ಮಹಾರಾಜರೇ, ನಮಗೆ ದೇವತೆಗಳಿಂದ ಭಯವಿಲ್ಲ. ಮಾನುಷಾನ್ನೋ ಭಯಂ ರಾಜನ್, ಮನುಷ್ಯನಿಂದಲೇ ಭಯ. ಅದು ನಮ್ಮನ್ನು ಸಂಪ್ರಬಾಧತೆ, ಚೆನ್ನಾಗಿ ಕಾಡ್ತಾ ಇದೆ.
ನ ದೈತ್ಯ ದಾನವೇಭ್ಯೋ ವಾ ಭಯಮಸ್ತಿ ನನ ಕ್ವಚಿತ್ ಯಾದೃಶಂ ಮಾನುಷಂ ರಾಜನ್ ಭಯಮಸ್ಮಾನುಪಸ್ಥಿತಂ. ದೈತ್ಯರಿಂದ ದಾನವರಿಂದ ಒಂದು ಚೂರೇ ಚೂರು ಭಯ ಇಲ್ಲ. ಈ ಮನುಷ್ಯನಿಂದ ಹೆದರಿದಷ್ಟು ಇನ್ನಾರಿಂದಲೂ ನಾವು ಹೆದರಿಲ್ಲ. ವಾನರೈ ಪರ್ವತಾಕಾರೈ ಲಂಕೇಯಂ ಪರಿವಾರಿತ ಸೀತಾಹರಣ ಸಂತಪ್ತಾತ್ ರಾಮಾನ್ನಃ ತುಮುಲಂ ಭಯಂ. ಪರ್ವತಾಕಾರರಾದ ವಾನರರು ಲಂಕೆಯಲ್ಲಿ ಎಲ್ಲೆಡೆ ವ್ಯಾಪಿಸಿದ್ದಾರೆ. ಆ ವಾನರರಿಗೆ ಪ್ರೇರಣೆ ಸಿಕ್ಕಿದ್ದು ಸೀತೆಯನ್ನು ಕದ್ದುಕೊಂಡು ಬಂದದ್ದರಿಂದ ಬೆಂದು ಹೋದ ರಾಮನಿಂದ. ಏಕೇನ ವಾನರೇಣೇಯಂ ಪೂರ್ವಂ ದಗ್ಧಾ ಮಹಾಪುರಿ ಕುಮಾರೋ ನಿಹತಶ್ಚಾಕ್ಷಃ ಸಾನುಯಾತ್ರಸ್ಥ ಕುಂಜರ. ಒಬ್ಬ ವಾನರ ಇಡೀ ಲಂಕೆಯನ್ನು ಸುಟ್ಟಿದ್ದಾನೆ. ನಮ್ಮ ಅಕ್ಷಕುಮಾರ ನಿಮ್ಮ ಅಣ್ಣನ ಮಗ ಅವನು ಸತ್ತಿದ್ದಾನೆ. ಸ್ವಯಂ ರಕ್ಷೋಧಿಪಶ್ಚಾಪಿ ಪೌಲಸ್ತ್ಯೋ ದೇವಕಂಟಕಃ ವ್ರಜೇತಿ ಸಂಯುಗೇ ಮುಕ್ತೋ ರಾಮೇಣಾದಿತ್ಯವರ್ಚಸ. ಆಮೇಲೆ ಯುದ್ಧ ಆಯಿತು. ಇವತ್ತು ಏನಾಯಿತು ಅಂತ ಹೇಳಿದರೆ, ರಾಮ ರಾವಣನನ್ನ ಹತ್ತಿರ ಯುದ್ಧ ಮಾಡಿ ರಾವಣನನ್ನು ಸೋಲಿಸಿ ಬದುಕೋ ಹಾಗ್ ಅಂತ ಹೇಳಿ ಬಿಟ್ಬಿಟ್ಟಿದ್ದಾನೆ. ಎನ್ನ ದೇವೈ ಕೃತೋ ರಾಜ ನಾಪಿ ದೈತ್ಯೈರ್ನ ದಾನವೈಃ ಕೃತಸ್ಸ ಇಹ ರಾಮೇಣ ವಿಮುಕ್ತ ಪ್ರಾಣ ಸಂಶಯಾತ್. ದೇವತೆಗಳು ಹೀಗೆ ಮಾಡಿರಲಿಲ್ಲ, ದೈತ್ಯರು ಹೀಗೆ ಮಾಡಿರಲಿಲ್ಲ. ಆ ಕೆಲಸವನ್ನು ರಾಮ ರಾವಣನಿಗೆ ದಯಾಭಿಕ್ಷೆ ಕೊಡುವ ಹಾಗಾಯಿತು. ಸಯೂಪಾಕ್ಷವಚ ಶ್ರುತ್ವಾ ಭ್ರಾತೃ ಯುಧಿ ಪರಾಭವಂ ಕುಂಭಕರ್ಣೋ ವಿವೃತ್ತಾಕ್ಷೋ ಯೂಪಾಕ್ಷಮಿದಮಬ್ರವೀತ್. ಯೂಪಾಕ್ಷನ ಮಾತನ್ನು ಕೇಳಿ ಕುಂಭಕರ್ಣ ಗಿರಗಿರ ಗಿರಗಿರ ತನ್ನ ಕಣ್ಣನ್ನು ತಿರುಗಿಸ್ತಾ ಹೇಳಿದ, ಸರ್ವ ಮಧ್ಯೈವ ಯೂಪಾಕ್ಷ ಹರಿಸೈನ್ಯಂ ಸ ಲಕ್ಷ್ಮಣಂ ರಾಘವಂಚರಣೇ ಜಿತ್ವಾ ತಥೋ ದ್ರಕ್ಷ್ಯಾಮಿ ರಾವಣಂ. ಅಷ್ಟೇನಾ? ಈಗಲೇ ಕಪಿಗಳ ಸೈನ್ಯವನ್ನು ಕೊಂದು ರಾವಣನನ್ನು ರಾಮನನ್ನು ಕೊಂದ ಮೇಲೇನೆ ರಾವಣನನ್ನು ನೋಡುತ್ತೇನೆ. ರಾಕ್ಷಸಾನ್ ಸ್ತರ್ಪಯಿಷ್ಯಾಮಿ ಹರೀಣಾಂ ಮಾಂಸ ಚೋಣಿತೈಃ ರಾಮ ಲಕ್ಷ್ಮಣಯೋಶ್ಚಾಪಿ ಸ್ವಯಂ ಪಾಸ್ಯಾಮಿ ಶೋಣಿತಂ. ನಮ್ಮ ಲಂಕೆಯಲ್ಲಿರುವ ರಾಕ್ಷಸರಿಗೆ ಕಪಿಮಾಂಸದ ರುಚಿಯನ್ನು ತೋರಿಸಬೇಕು ಅಂತ ಇದ್ದೇನೆ. ನಾನು ಕೂಡ ರಾಮ ಲಕ್ಷ್ಮಣರ ನೆತ್ತರನ್ನು ಕುಡಿಬೇಕು ಅಂತ ಇದ್ದೇನೆ. ತತ್ತಸ್ಯ ವಾಕ್ಯಂ ಬ್ರುವತೋ ನಿಶಮ್ಯ ಸಗರ್ವಿತಂ ರೋಚ ವಿವೃದ್ಧದೋಚಂ ಮಹೋದರೋ ನೈಋತಯೋಧ ಮುಖ್ಯ ಕೃತಾಂಜಲಿರ್ವಾಕ್ಯಂ ಇದಂ ಬಭಾಚೇ. ಹೊರಲಿಕ್ಕೆ ಇಲ್ಲಿಂದ ಇಲ್ಲೇ ಹೊರಟು ಬಿಡ್ತೀನಿ ಅಂತ ತಯಾರಾಗಿದ್ದ ಕುಂಭಕರ್ಣನಿಗೆ ಮಹೋದರ ಅಂತ ಅವನೊಬ್ಬ ಯೋಧರಲ್ಲಿ ಮುಖ್ಯ ಕೈಗಳನ್ನು ಮುಗಿದು ಹೇಳಿದ, ಹಂಗೆ ಮಾಡಬೇಡಿ. ರಾವಣಸ್ಯ ವಚಶ್ರುತ್ವಾ ಗುಣದೋಷೌ ವಿಮೃಶ್ಯ ಚ ಪಶ್ಚಾದಪಿ ಮಹಾಬಾಹೋ ಶತ್ರುನ್ ಯುಧಿ ವಿದೇಶಸಿ. ನೀನು ನುಗ್ಗಿಬಿಡುವಂಥದ್ದಲ್ಲ ಇದು. ನಿಮ್ಮ ಅಣ್ಣನ ಹತ್ತಿರ ಹೋಗಿ ಶತ್ರು ಸೈನ್ಯದ ಗುಣ ಏನು, ದೋಷ ಏನು ಇತ್ಯಾದಿಗಳನ್ನೆಲ್ಲ ವಿಚಾರ ಮಾಡಿ ಹೋಗಬೇಕಾಗತ್ತೆ. ಮಹೋದರ ವಚಶ್ರುತ್ವಾ ರಾಕ್ಷಸೈ ಪರಿವಾರಿತಃ ಕುಂಭಕರ್ಣೋ ಮಹಾತೇಜಾಃ ಸಂಪ್ರತಸ್ಥೇ ಮಹಾಬಲಃ. ಮಹೋದರನ ಮಾತನ್ನ ಕೇಳಿ ಕುಂಭಕರ್ಣ ಹೊರಟ. ಸುತ್ತಮುತ್ಥಾಪ್ಯ ಭೀಮಾಕ್ಷಂ ಭೀಮರೂಪ ಪರಾಕ್ರಮಂ ರಾಕ್ಷಸಾಸ್ತ್ವರಿತಾ ಜಗ್ಮುಹು ದಶಗ್ರೀವ ನಿವೇಶನಂ. ಅವನು ಹೊರಟು ಕೂಡಲೇ ಬೇಗ ಸುದ್ದಿ ಮುಟ್ಟಿಸ್ಲಿಕ್ಕೆ ಓಡೋದ್ರಂತೆ. ನಮ್ಮಲ್ಲಿಯೇ ಮೊದಲು ನೋಡಿ ರಾವಣ ಇದು ಕುಂಭಕರ್ಣ ಬರ್ತಾ ಇದ್ದಾನೆ, ಇದೀಗ ಸುದ್ದಿ ಕುಂಭಕರ್ಣ ಎದ್ದ, ನಮ್ಮಲ್ಲಿಯೇ ಮೊದಲು ನೋಡಿ ಬರ್ತಾ ಇರುವ ದೃಶ್ಯ ಅಂತ ಹೇಳ್ಕೊಡೋದು. ಅವರೇ ಎಲ್ಲ ಇಲ್ಲಿ ಬಂದು ಕುಕ್ಕರಿಸಿರೋದು, ಗೊತ್ತಾಯ್ತಾ? ಅವಾಗ ಕ್ಯಾಮ್ರಾ ಇರಲಿಲ್ಲ, ಇವ್ರು ಇಲ್ಲಿ ಕೂತ್ಕೊಂಡಿದ್ದಾರೆ ಅಷ್ಟೇ. ಸುತ್ತಮುತ್ತಾಯ ತೇಭಿಗಮ್ಯ ದಶಗ್ರೀವಂ
ಆಸೀನಂ ಪರಮಾಸನೆ ಊಚುರ್ಬದ್ಧಾಂಜಲಿ ಪುಟಾ ಸರ್ವ ಏವ ನಿಶಾಚರಾ. ಅವನು ಇನ್ನು ಹೊರಟಿದನಲ್ಲಿಂದ. ಇವರು ಕೂಡಲೇ ರಾವಣನ ಹತ್ತಿರ ಬಂದು ಕೈಗಳನ್ನು ಮುಗಿದು, ಕುಂಭಕರ್ಣ ಪ್ರಬುದ್ಧೋಸೌ ಭ್ರಾತಾತೆ ರಾಕ್ಷಸೇಶ್ವರ ಕಥಂ ತತ್ರೈವ ನಿರ್ಯಾತು ದ್ರಕ್ಷಸೆ ತಮಿಹಾಗತಂ. ಸ್ವಾಮಿ, ಕುಂಭಕರ್ಣ ಎದ್ದಿದ್ದಾನೆ. ರಾಕ್ಷಸೇಶ್ವರ, ಓ ರಕ್ಕಸರ ಒಡೆಯನೇ, ಎದ್ದಿದ್ದಾನೆ ಕುಂಭಕರ್ಣ. ಕಥಂ ತತ್ರೈವ ನಿರ್ಯಾತು ದ್ರಕ್ಷಸೆ ತಮಿಹಾಗತಂ. ಅವನ ಅಲ್ಲಿಂದ ಹಾಗೆ ಹೋಗಲಾ ಅಥವಾ ಇಲ್ಲಿಗೆ ಬಂದ್ಮೇಲೆ ನೀನು ನೋಡಿ ಕಳಿಸ್ತೀಯ? ರಾವಣಸ್ತಬ್ರವೀದ್ ಹೃಷ್ಟೋ ರಾಕ್ಷಸಾನ್ ಸ್ಥಾನ್ ಉಪಸ್ಥಿತಾನ್ ದ್ರಷ್ಟುಮೇನ ಮೆಹೇಚ್ಛಾಮಿ ಯಥಾ ನ್ಯಾಯಂಚ ಪೂಜಿತಾನ್. ರಾವಣನು ಹೇಳ್ದ, ಅಲ್ಲಿಂದ ಹಾಗೆ ಹೋಗೋದು ಬೇಡ, ಅವನು ಬರಲಿ. ಅವನು ಬಂದು ಮಾತನಾಡಿದ ಮೇಲೆ ಅವನು ಯುದ್ಧಕ್ಕೆ ಹೋಗಲಿ. ತಥೇತ್ಯುಕ್ತ್ವಾ ತೇ ತರವೇ ಪುನರಾಗಮ್ಯ ರಾಕ್ಷಸಾ ಕುಂಭಕರ್ಣಮಿದಂ ವಾಕ್ಯಂ ಊಚು ರಾವಣ ಚೋದಿತಾ. ತಥಾ ಇತಿ ಉಕ್ತ್ವಾ ತೇ ಸರ್ವೇ ಪುನರಾಗಮ್ಯ ರಾಕ್ಷಸಾ. ಮತ್ತೆ ರಾಕ್ಷಸರು ಬಂದು ರಾವಣನ ಬಳಿ ಬಂದು ಕುಂಭಕರ್ಣನ ಬಳಿ ಬಂದು ಬರಬೇಕಂತೆ ಕಾಯ್ತಾ ಇದ್ದಾರೆ ರಾಜರು ಅಂದರು. ವಸ್ತುತಃ ಅಲ್ಲಿ ಒಂದೇ ಹೇಳಿದ್ದು ಸಾಕಿತ್ತು. ವೈಭವ ನಡೀತಾ ಇರುತ್ತೆ, ಮತ್ತೆ ಮತ್ತೆ ಹೇಳೋದು ಕೇಳೋದೆಲ್ಲ. ದ್ರಷ್ಟುಂ ತ್ವಾಂ ಕಾಂಕ್ಷತೆ ರಾಜ ಸರ್ವರಾಕ್ಷಸ ಪುಂಗವ ಗಮನೆ ಕ್ರಿಯತಾಂ ಬುದ್ಧಿ ಭ್ರಾತರಂ ಸಂಪ್ರಹರ್ಷಯ. ರಾವಣ ಪ್ರಭುಗಳು ನಿನ್ನನ್ನು ನೋಡಬೇಕು ಅಂತ ಇದ್ದಾರೆ, ಬಂದು ಅವರ ಮನಸ್ಸಿನ ಸಂತಸವನ್ನು ಹೆಚ್ಚಿಸು. ಕುಂಭಕರ್ಣ ಅಣ್ಣನ ಮಾತನ್ನ ಕೇಳಿ ಆಯಿತು ಅಂತ ಶಯನಾತ್ ಉತ್ಪಪಾತಃ, ಎದ್ದ ಅಂತೆ ಮಂಚದಿಂದ. ಪ್ರಕ್ಷಾಲ್ಯ ವದನಂ ಹೃಷ್ಟಃ ಸ್ನಾತ ಪರಮಹರ್ಷಿತಃ ಪಿಪಾಸು ಸ್ತರಯಾಮಾಸ ಪಾನಂಬಲ ತಮೀರಣಂ. ಮತ್ತೆ ಮುಖ ತೊಳೆದ. ಎಷ್ಟು ಗ್ಯಾಲನ್ ನೀರು ಖರ್ಚಾಯಿತೋ. ಹೃಷ್ಟಃ ಸ್ನಾತಃ ಪರಮಹರ್ಷಿತಃ, ಸಂತೋಷಗೊಂಡು ಸ್ನಾನ ಮಾಡಿದ ಅಂತೆ. ಆಮೇಲೆ ಪಿಪಾಸುಹು, ಸ್ನಾನ ಮಾಡಿದ ಕೂಡಲೇ ಬಾಯಾರಿಕೆ ಕಾಣಿಸಿಕೊಂಡಿತು. ಪಾನಂ ಬಲ ಸಮೀರಣಂ, ಬೇಗ ಬೇಗ ತನ್ನಿ ಕುಡಿದು ನಾನು ಹೋಗಬೇಕು ಅಂದ. ಬಲ ಸಮೀರಣಂ ಪಾನಂ, ಬಲವನ್ನು ಹೆಚ್ಚಿಸುವ ಪೇಯ. ರೆಡ್ ಬುಲ್ ತರಹ ಅದು, ಏನದು ಆ ತರಹ. ತತಸ್ತೆ ತ್ವರಿತಾಸ್ತತ್ರ ರಾಕ್ಷಸ ರಾವಣಾಜ್ಞಯ ಮದ್ಯಂ ಭಕ್ಷ್ಯಾನಶ್ಚ ವಿವಿಧಾನ್ ಕ್ಷಿಪ್ರಮೇವೋಪಹಾರಯನ್. ಕೂಡಲೇ ರಾವಣನ ಅಣತಿಯಂತೆ ಆ ರಕ್ಕಸರು ಮದ್ಯವನ್ನು ಭಕ್ಷ್ಯವನ್ನು ಬೇಗ ತಂದ್ರಂತೆ. ಪೀತ್ವಾ ಘಟತಃ ದ್ವೇ ಗಮನಾಯೋಪಚಕ್ರಮೇ. 2000 ಮಡಿಕೆಗಳಷ್ಟು ಮದ್ಯವನ್ನು ಕುಡಿದ್ನಂತೆ. ಈಶತ್ ಸಮುತ್ಕಟೋ ಮತ್ತಃ ತೇಜೋಬಲ ಸಮನ್ವಿತಃ ಕುಂಭಕರ್ಣೋ ಬಭೌರುಷ್ಟಃ ಕಾಲಾಂತಕ ಯಮೋಪಮಃ ಭ್ರಾತುಸ್ತ ಭವನಂ ಗಚ್ಚನ್ ರಕ್ಷೋ ಬಲತಮನ್ವಿತಃ ಕುಂಭಕರ್ಣ ಪದನ್ಯಾಸೈಃ ಅಕಂಪಯತ ಮೇದಿನೀಂ. ಕುಂಭಕರ್ಣ ಹೆಜ್ಜೆ ಇಟ್ಟ, ಒಮ್ಮೆ ಇಡೀ ಭೂಮಿ ನಡುಗಿದಂತಾಯ್ತಂತೆ. ಭೂಮಿ ನಡುಗೋದು ಅಂದ್ರೆ ಏನು? ಇವ್ರಿಗೆ ನಿಲ್ಲಿಕ್ಕಾಗಲಿಲ್ಲ ಅಂತ. ಸರಾಜ ಮಾರ್ಗಂ ವಪುಷಾ ಪ್ರಕಾಚಯನ್ ಸಹಸ್ರ ರಶ್ಮಿರ್ಧರಣೀಮಿವಾಂಶುಭಿಃ ಜಗಾಮ ತತ್ರಾಂಜಲಿ ಮಾಲಯಾವೃತಃ ಶತಕ್ರತುರ್ಗೇಹಮಿವ ಸ್ವಯಂಭುವಃ. ಆ ರಾಜಮಾರ್ಗವನ್ನ ಅಲಂಕರಿಸಿದ. ಅಣ್ಣನತ್ರ ಹೋಗುವಾಗ ಕೈಗಳನ್ನು ಮುಗಿದಿದ್ದ. ಹೇಗೆ ಕಂಡಿತು? ಶತಕ್ರತುರ್ಗೇಹಮಿವ ಸ್ವಯಂಭುವಃ. ಬ್ರಹ್ಮದೇವರ ಮನೆಗೆ ಇಂದ್ರ ಹೋಗಬೇಕಾದ್ರೆ ಹೇಗೆ ಕಂಡಿತೋ ಹಂಗೆ ಕಂಡಿತಂತೆ. ಇಂದ್ರ ಹೋಗುವಾಗ ಕೈಗಳನ್ನು ಮುಗಿದು ಬ್ರಹ್ಮದೇವರಲ್ಲಿ ಭಕ್ತಿಯಿಂದ ಕೈಗಳನ್ನು ಮುಗಿದು ಹೋಗ್ತಾ ಇರ್ತಾನೆ. ಆ ರೀತಿ ಕುಂಭಕರ್ಣನು ಕೂಡ ರಾವಣನ ಮನೆಗೆ ಹೋಗಬೇಕಾದ್ರೆ ಕೈಗಳನ್ನು ಮುಗಿದು ತೆರಳಿದ.
ತಂ ರಾಜಮಾರ್ಗಸ್ಥಮಮಿತ್ರಘಾತಿನಂ ವನೌಕಸಸ್ತೆ ತಹತಾ ಬಹಿಸ್ಥಿತಾ ದೃಷ್ಟ್ವಾ ಪ್ರಮೇಯಂ ಗಿರಿಶೃಂಗಕಲ್ಪಂ ವಿತತ್ರ ಸುಸ್ತೆ ತಹ ಯೂಥಪಾಲೈಃ. ಲಂಕೆಯ ಪ್ರಾಕಾರದಿಂದ ಮೇಲ್ಗಡೆ ಅವನ ದೇಹ ಕಾಣಿಸ್ತಾ ಇದೆ, ಕುಂಭಕರ್ಣನದ್ದು. ಕಪಿಗಳು ನೋಡಿದ್ರು, ಗಡ 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 ನಡುಗು ಬಿಟ್ರು. ಏನಿದು ಅಷ್ಟು ದೂರಕ್ಕೆ ಇವನ ಎದೆಯಿಂದ ತಲೆ ತನಕ ಕಾಣಿಸ್ತಾ ಇದೆ ಅಂದ್ರೆ ಎದುರುಗಡೆ ಬಂದ್ರೆ ಇನ್ನೇನಾಗಬೇಡ ಅಂತ ಗಾಬರಿ ಆಗೋದ್ರು. ಕೇಚಿಚ್ಚರಣ್ಯಂ ಶರಣಂ ಸ್ಮರಾಮಂ ವ್ರಜಂತಿ ಕೇಚಿದ್ ವ್ಯಥಿತಾ ಪತಂತಿ ಕೇಚಿದ್ ದಿಶಶ್ಚ ವ್ಯಥಿತಾ ಪತಂತಿ ಕೇಚಿದ್ ಭಯಾರ್ಥ ಭುವಿಚೇರತೆ ಸ್ಮ. ಕೆಲವರು ರಾಮನ ಹಿಂದೆ ಅವಸ್ಕೊಂಡ್ರಂತೆ, ಕೆಲವರು ಸೇತುವೆ ಕಡೆ ನೋಡ್ತಾ ಇದ್ರೆ ಓಡಾಟೋಗೋಣ ಅಂತ, ಇನ್ನು ಕೆಲವರು ಯಾವ ದಿಕ್ಕಿಗೆ ಹೋಗಬೇಕು ಅಂತ ದಿಗ್ಮೂಢರಾಗಿದ್ದಾರೆ. ಕೆಲವರು ಕೇಚಿದ್ ಭಯಾರ್ಥ ಭುವಿಚೇರತೆ ಸ್ಮ. ಅಯ್ಯೋ ಅವನಿಗೆ ಕಾಣಿಸಿದ್ರೆ ಇಲ್ಲೇ ಎಲ್ಕೊಳ್ತಾನೋ ಅಂತ ಭೂಮಿ ಮೇಲೆ ಮಲಗಿಬಿಡ್ತಾ ಇದ್ದಾರೆ. ತಮದೃಶೃಂಗ ಪ್ರತಿಮಂ ಕಿರೀಟಿನಂ ಸ್ಪೃಶಂತಮಾದಿತ್ಯ ವಿವಾತ್ಮ ತೇಜಸ ವನೌಕಸ ಪ್ರೇಕ್ಷ್ಯ ವಿವೃದ್ಧಮದ್ಭುತಂ ಭಯಾರ್ಧಿತ ದುದ್ರುವಿರೇ ಯತಸ್ತತಃ. ಇದು ಕುಂಭಕರ್ಣ ಎದ್ದ ಮೇಲೆ ಅವ್ರಿಗಾದ ಪರಿಣಾಮ ಅಂತ ಹೇಳುವಲ್ಲಿಗೆ 60ನೆಯ ಸರ್ಗ ಮುಗಿದಿದೆ. ತಥೋ ರಾಮೋ ಮಹಾತೇಜಾ ಧನುರಾದಾಯ ವೀರ್ಯವಾನ್ ಕಿರೀಟಿನಂ ಮಹಾಕಾಯಂ ಕುಂಭಕರ್ಣಂ ದದರ್ಶಃ. ರಾಮ ನೋಡಿದ, ತಂ ದೃಷ್ಟ್ವಾ ರಾಕ್ಷಸಶ್ರೇಷ್ಠಂ ಪರ್ವತಾಕಾರದರ್ಶನಂ ಕ್ರಮಮಾಣಮಿವಾಕಾಶಂ ಪುರಾ ನಾರಾಯಣಂ ಯಥಾ. ಪರ್ವತದಂತೆ, ದೊಡ್ಡ ಪರ್ವತದಂತೆ ಕಾಣಿಸ್ತಾ ಇದ್ದಾನೆ. ಬಹಳ ಹಿಂದೆ ದೇವಾಸುರ ಯುದ್ಧದಲ್ಲಿ ನಾರಾಯಣ ಹೀಗೆ ಕಾಣಿಸಿಕೊಂಡಿದ್ದಂತೆ. ಪಾತಾಳ ಪಾದನೂ ಆಕಾಶ ಮೂರ್ಧನೂ ಆಗಿ ಕಾಣಿಸಿಕೊಂಡಿದ್ದ. ಅದರಂತೆ ಇವನು ಕಾಣ್ತಾ ಇದ್ದ. ಸತೋಯಾಂಬುದ ಸಂಕಾಶಂ ಕಾಂಚನಾಂಗದ ಭೂಷಣಂ ದೃಷ್ಟ್ವಾ ಪುನಃ ಪ್ರದುದ್ರಾವ ವಾನರಾಣಾಂ ಮಹಾಚಮೂ. ರಾಮ ನೋಡ್ತಾ ಇರೋದನ್ನು ನೋಡಿ ಇವರಿನ್ನಷ್ಟು ತಪ್ಪರ್ಥ ಮಾಡಿಕೊಂಡ್ರು. ಸತೋಯಾಂಬುದ ಸಂಕಾಶಂ, ಏನು ಕುಂಭಕರ್ಣ ಏನು ಹೊಳೆದು ಹೋಗ್ತಾ ಇರಲಿಲ್ಲ, ಕಪ್ಪಗಿದ್ದ. ಮೋಡ ಸಾಕ್ತಾ ಇದೆ, ಮೋಡದ ನಡುವೆ ಏನು ಬಂಗಾರದ ಆಭರಣಗಳೆಲ್ಲ ಮಿಂಚಿನ ತರಹ ಕಾಣಿಸ್ತಾ ಇದೆ. ಆ ತರಹ ಇರುವ ಕುಂಭಕರ್ಣನನ್ನ ರಾಮ ಹೀಗೆ ನೋಡ್ತಾ ಇರಬೇಕಾದ್ರೆ ಅವನ ದೃಷ್ಟಿಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಕೆಲವರು ಓಡೋಟೋದ್ರಂತೆ. ವಿಧೃತಾಂ ವಾಹಿನೀಂ ದೃಷ್ಟ್ವಾ ವರ್ಧಮಾನಂಚ ರಾಕ್ಷಸಂ ಸವಿಸ್ಮಿತಮಿದಂ ರಾಮೋ ವಿಭೀಷಣಮುವಾಚ. ರಾಮ ನಕ್ಕ ಅಷ್ಟೆ, ಓಡಿ ಹೋಗ್ತಾ ಇದ್ದವ್ರನ್ನೇನು ತಡಿಲಿಲ್ಲ. ನಕ್ಕು ವಿಭೀಷಣನಿಗೆ ಹೇಳಿದಂತೆ, ಕೋಸೌ ಪರ್ವತ ಸಂಕಾಚ ಕಿರೀಟಿ ಹರಿಲೋಚನ ಲಂಕಾಯಾಂ ದೃಶ್ಯತೆ ವೀರ ಸ ವಿದ್ಯುದಿವತೋ ಯದಃ. ಯಾರಪ್ಪ ಇದು? ದೊಡ್ಡ ಬೆಟ್ಟದಂತೆ ಇದ್ದಾನೆ, ಕಿರೀಟವನ್ನು ತೊಟ್ಟಿದ್ದಾನೆ, ವಿಚಿತ್ರವಾದ ಕಣ್ಗಳವನಾಗಿದ್ದಾನೆ. ಸವಿದ್ಯುದಿವತೋಯದಃ, ಲಂಕೆಯಲ್ಲಿ ನೆಲೆಗೊಂಡ ಮಿಂಚಿನಿಂದೊಡಗೂಡಿದ ಮೋಡದಂತೆ ಇದ್ದಾನೆ. ಯಾರಿವನು? ಪೃಥಿವ್ಯಾಂ ಕೇತು ಭೂತೋಸೌ ಮಹಾನೇಕೋತ್ರ ದೃಶ್ಯತೆ ಯಂ ದೃಷ್ಟ್ವಾ ವಾನರಾಸ್ತರವೇ ವಿದ್ರವಂತಿ ಯತಸ್ತತಃ. ಅವನು ದೊಡ್ಡ ಆಕಾರವನ್ನು ನೋಡಿ ನಮ್ಮ ವಾನರ ಸೇನೆ ಎಲ್ಲ ಓಡೋಟೋಗ್ತಾ ಇವೆ. ಆ ಚಕ್ಷುಸು ಮಹಾನ್ ಕೋಸೌ ಪ್ರಕ್ಷೋ ವಾ ಯದಿ ವಾತುರಃ ನಮಯೈವಂ ವಿಧಂ ಭೂತಂ ದೃಷ್ಟಪೂರ್ವಂ ಕದಾಚನ. ಯಾರಿದು? ಇಷ್ಟು ದೊಡ್ಡ ಆಕೃತಿಯನ್ನು ನಾನು ಇದುವರೆಗೂ ನೋಡಿಲ್ಲ. ಯಾಕೆಂದ್ರೆ ವಿರಾಧನನ್ನು ನೋಡಿದ್ದಾನೆ, ರಾವಣನನ್ನೇ ನೋಡಿದ್ದಾನೆ. ಅವರೆಲ್ಲರಿಗೂ ಮೀರಿದ ಆಕೃತಿ ಇದು. ಮಾಂಸ ಪರ್ವತ. ಸಂಪೃಷ್ಟೋ ರಾಜಪುತ್ರೇಣ ರಾಮೇನಾಕ್ಲಿಷ್ಟ ಕರ್ಮಣ ವಿಭೀಷಣೋ ಮಹಾಪ್ರಜ್ಞ ಕಾಕುತ್ಸ್ಥಮಿದಮಬ್ರವೀತ್. ಆಗ ವಿಭೀಷಣ ನುಡಿದ, ಏನ ವೈವಸ್ವತೋ ಯುದ್ಧೇ ವಾಸವಶ್ಚ ಪರಾಜಿತಃ ಸೈಷ ವಿಶ್ರವಸ ಪುತ್ರ ಕುಂಭಕರ್ಣ ಪ್ರತಾಪವಾನ್. ಯಾರಿಂದ ವೈವಸ್ವತಃ ಸೂರ್ಯನ ಮಗ ಯಮ ಸೋತು ಹೋದನೋ,
ಯಾರಿಂದ ಇಂದ್ರ ಸೋತು ಹೋದನೋ ಅದೇ ಇವನು ವಿಶ್ರವಸ್ಸಿನ ಮಗ, ಮಡಿಕೆಯಂತಹ ಕಿವಿಯವ, ಅದಕ್ಕೆ ಕುಂಭಕರ್ಣ ಅಂತಲೇ ಹೆಸರು. ಅಸ್ಯ ಪ್ರಮಾಣ ಸದೃಶೋ ರಾಕ್ಷಸೋನ್ಯೋ ನ ವಿದ್ಯತೆ. ಇವನ ದೇಹ ಪರಿಮಾಣಕ್ಕೆ ತಕ್ಕ ಹಾಗೆ ಇನ್ಯಾರೂ ಇಲ್ಲ. ಏತೇನ ದೇವಾ ಯುಧಿದಾನವಾಶ್ಚ ಯಕ್ಷ ಭುಜಂಗ ಪಿಶಿತಾಚನಾಶ್ಚ ಗಂಧರ್ವ ವಿದ್ಯಾಧರ ಪನ್ನಗಾಶ್ಚ ಸಹಸ್ರಶೋ ರಾಘವ ಸಂಪ್ರಭಜ್ಞಾ. ದೇವತೆಗಳು, ದಾನವರು, ಯಕ್ಷರು, ನಾಗರು, ಪಿಶಿತಾಶನಾಹ ಮಾಂಸ ಉಣ್ಣುವ ನರಭಕ್ಷಕರು, ಗಂಧರ್ವರು, ವಿದ್ಯಾಧರರು, ಪನ್ನಗರು, ಸಾವಿರಾರು ಜನ ಇದ್ದಾರೆ. ಎಲ್ಲರೂ ಸೋತದ್ದೇ. ಶೂಲಪಾಣಿಂ ವಿರೂಪಾಕ್ಷಂ ಕುಂಭಕರ್ಣಂ ಮಹಾಬಲಂ ಹಂತುಂ ನಶೇಕುಸ್ತ್ರಿದಚಾಹ ಕಾಲೋಯಮಿತಿ ಮೋಹಿತಾಹ. ಶೂಲವನ್ನು ಹಿಡಿದ ವಿರೂಪಾಕ್ಷ, ಮುಖಕ್ಕೆ ಹೊಂದದ ಕಣ್ಣಿರುವ. ವಿರೂಪಾಕ್ಷ ಅಂದರೆ ಮುಖಕ್ಕೆ ಹೊಂದದ ಕಣ್ಣಿನವ ವಿರೂಪಾಕ್ಷ. ಅಂತಹ ಮಡಕೆಯಂತಹ ಕಿವಿಯ ಮಹಾಬಲದ ಕುಂಭಕರ್ಣನನ್ನು ನೋಡಿ ರಾಕ್ಷಸರು ದೇವತೆಗಳು ಹೊಡಿಲಿಕ್ಕೆ ಹೋಗಲಿಲ್ಲ. ಸಾಕ್ಷಾತ್ ಕಾಲನೇ ಬಂದಿದ್ದಾನೆ ಅಂತ. ಪ್ರಕೃತ್ಯ ಹೇಷ ತೇಜಸ್ವಿ ಕುಂಭಕರ್ಣೋ ಮಹಾಬಲಃ ಅನ್ಯೇತಾಂ ರಾಕ್ಷಸೇಂದ್ರಾಣಾಂ ವರದಾನ ಕೃತಂ ಬಲಂ. ಬೇರೆ ರಾಕ್ಷಸರು ವರದಾನದಿಂದ ಬಲಿಷ್ಠರು. ಕುಂಭಕರ್ಣ ಸಹಜವಾದ ಬಲ ಇದೆ ಅವನಿಗೆ. ಸಹಜವಾದ ಬಲ ಇದೆ ಅಂದರೆ ಏನರ್ಥ? ಈ ಜನ್ಮದಲ್ಲಿ ಅವನು ವರ ಕೇಳಲಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಹೋದ ಜನ್ಮದಲ್ಲಿ ಹಿರಣ್ಯಾಕ್ಷನಾಗಿ ಏನು ವರ ಕೇಳಿದ್ನಲ್ಲ, ಅದೇ ಇಲ್ಲಿ ಕಂಟಿನ್ಯೂ ಆಗ್ತಾ ಇತ್ತು. ವಿಭೀಷಣನ ದೃಷ್ಟಿಕೋನ ಅದು. ಯಾಕೆ ಅಂದರೆ ದೇವತೆಗಳಿಗೆ ಸಹಜವಾದ ಬಲವೇ ಇದೆ. ದೇವತೆಗಳದ್ದು ಸೌಂದರ್ಯ, ದೇವತೆಗಳ ಬಲ, ದೇವತೆಗಳ ಪ್ರಜ್ಞೆ ಎಲ್ಲವೂ ಸಹಜ, ಕೃತ್ರಿಮ ಅಲ್ಲ. ದೈತ್ಯರದ್ದೆಲ್ಲವೂ ಕೃತ್ರಿಮ, ಬಲ ಕೃತ್ರಿಮ, ಎಲ್ಲವೂ ಕೃತ್ರಿಮ. ಹೀಗಾಗಿ ವಿಭೀಷಣನ ಮಾತಿಗೆ ಏನರ್ಥ? ಈ ಜನ್ಮದಲ್ಲಿ ಕೇಳಲಿಲ್ಲ ಅಂತ. ಕೇಳಲಿಕ್ಕೆ ಹೋಗಿದ್ನಲ್ಲ, ಬ್ರಹ್ಮದೇವರು ಪ್ರತ್ಯಕ್ಷ ಆದಾಗ ಕೇಳಲಿಕ್ಕೆ ಅಂತ ಹೋಗಿದ್ದ. ನಿರ್ದೇವತ್ವವನ್ನು ಕೇಳಲಿಕ್ಕೆ ಹೋದ. ಆಗ ಸರಸ್ವತಿ ಅವನ ನಾಲಿಗೆಯೊಳಗಡೆ ಪ್ರವೇಶ ಮಾಡಿ ನಿದ್ರಾವತ್ವವನ್ನು ಕೇಳ್ಬಿಟ್ರು. ಅದರಿಂದಾಗಿ ಲೋಕ ಉಳ್ಕೋತು. ಬಾಲೇನ ಜಾತ ಮಾತ್ರೇಣ ಕ್ಷುಧಾರ್ಥೇನ ಮಹಾತ್ಮನ ಭಕ್ಷಿತಾನಿ ಸಹಸ್ರಾಣಿ ಪ್ರಜಾನಾಂ ಸುಬಹುನ್ಯಪಿ. ಏನು ಕುಂಭಕರ್ಣನ ವೈಭವ ಲೀಲೆ! ಹುಟ್ಟಿದ ಕೂಡಲೇ ಮಗು ಹಸಿವೆ ಅಂತ ಹೇಳಿ ಎಲ್ಲ ಜನರನ್ನು ತಿನ್ಬಿಟ್ಟಿತ್ತು. ಅಂಥ ಒಂದು ಪರಾಕ್ರಮ. ತತಃಕ್ರುದ್ಧೋ ಮಹೇಂದ್ರಸ್ಯ ತಸ್ಯ ಸಕುಂಭಕರ್ಣಂ ಕೃಪಿತೋ ಮಹೇಂದ್ರೋ ಜಘಾನ ವಜ್ರೇಣ ಚಿತೇನ ವಜ್ರೀ ಸಶಕ್ರ ವಜ್ರಾಭಿಹತೋ ಮಹಾತ್ಮ ಚಚಾಲ ಕೋಪಾಚ್ಚ ಭೃಶಂ ನನಾದ. ಎಲ್ಲ ಪ್ರಜೆಗಳು ಇಂದ್ರನನ್ನು ಮೊರೆ ಹೊಕ್ಕರು. ಇಂದ್ರ ಸಿಡಿಲ ಬಡಿಗೆಯಿಂದ ಕುಂಭಕರ್ಣನಿಗೆ ಹೊಡೆದ. ಒಂದು ಸ್ವಲ್ಪ ಅಲುಗಾಡಿದ ಅಷ್ಟೇ. ತಸ್ಯ ನಾನದ್ಯಮಾನಸ್ಯ ಕುಂಭಕರ್ಣಸ್ಯ ರಕ್ಷಸಃ ಶ್ರುತ್ವಾ ನಿನಾದಂ ವಿತ್ರಸ್ತಾಃ ಪ್ರಜಾ ಭೂಯೋ ವಿತತ್ರಸುಃ. ಅವನು ಆಗ ಸ್ವಲ್ಪ ನೋವಿನಿಂದ ಕಿರಿಚಿದ. ಅದನ್ನು ಕೇಳಿ ಎಷ್ಟೋ ಜನ ಸತ್ತೋದು. ತತಃಕ್ರುದ್ಧೋ ಮಹೇಂದ್ರಸ್ಯ ಕುಂಭಕರ್ಣೋ ಮಹಾಬಲಃ ನಿಷ್ಕೃಶ್ಯೈರಾವತಾದ್ದಂತಂ ಜಘಾನೋರಸಿವಾಸವಂ. ಅಷ್ಟೇ ಅಲ್ಲ, ಆ ಕುಂಭಕರ್ಣ ಮಗುವಾಗಿದ್ದಾಗಲೇ ಎದ್ದು ಆ ಐರಾವತ ಅನ್ನುವ ಆನೆಯ ದಂತವನ್ನು ಹಿಡಿದೆಳೆದು ಇಂದ್ರನಿಗೆ ಎದೆಯಲ್ಲಿ ಚುಚ್ಚಿಬಿಟ್ಟಿದ್ದ. ಕುಂಭಕರ್ಣ ಪ್ರಹಾರಾರ್ಥೋ ವಿಜಜ್ವಾಲ ಸವಾಸವಃ ತಥೋ ವಿಷೇದು ಸಹಸಾ ದೇವ ಬ್ರಹ್ಮರ್ಷಿ ದಾನವಾಹ.
ದೇವತೆಗಳೆಲ್ಲ ಹೀಗೆ ಕಂಗೆಟ್ಟರು. ಏಕೆಂದರೆ ದೈತ್ಯರಿಗೆ ಬಂದ ಪ್ರಜೆಗಳಿಗೆ ಬಂದ ಪರಿಹಾರ ಮಾಡಲಿಕ್ಕೆ ಹೋಗಿ ತಾವೇ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿಕೊಂಡ್ರು. ಕುಂಭಕರ್ಣಸ್ಯ ದೌರಾತ್ಮ್ಯಂ ಶಶಂಸುಸ್ತೆ ಪ್ರಜಾಪತೇ. ಅವರು ಬ್ರಹ್ಮದೇವರ ಮನೆಗೆ ಹೋಗಿ ಎಲ್ಲ ಹೇಳಿದ್ರು, ನೋಡಿ ಇನ್ನೂ ಹುಟ್ಟಲಿಲ್ಲ ಬೆಳಿಲಿಲ್ಲ ಮಗು, ಅಷ್ಟೊಂದು ಜನರನ್ನ ಒಂದು ಕಡೆ ತಿಂದುಬಿಟ್ಟಿದೆ. ಹೊಡೆದದ್ದಕ್ಕೆ ಸಿಟ್ಟಿನಿಂದ ಹತ್ತಿತ್ತು. ಅದನ್ನು ಕೇಳಿ ಎಷ್ಟೋ ಜನ ಸತ್ತೋದ್ರು, ಭಯಗೊಂಡ್ರು. ಆಶ್ರಮಧ್ವಂಸನಂ ಚಾಪಿ ಪರಸ್ತ್ರೀಹರಣಂ ತಥಾ. ಆಶ್ರಮಗಳನ್ನು ಮುರಿಯೋದೇನು, ಪರಸ್ತ್ರೀಯರನ್ನು ಅಪಹರಣ ಮಾಡೋದೇನು, ಹೀಗೆಲ್ಲ ಆಗೋಗುತ್ತೆ. ಅದರಿಂದಾಗಿ ಅಚಿರೇಣೈವ ಕಾಲೇನ ಶೂನ್ಯೋ ಲೋಕೋ ಭವಿಷ್ಯತಿ. ಇವನು ಬೆಳೆದು ದೊಡ್ಡವನಾಗುವಷ್ಟೊತ್ತಿಗೆ ಲೋಕ ಇಡೀ ಮಸಣ ಆಗೋಗಿರುತ್ತೆ. ಜಗತ್ತೇ ಶ್ಮಶಾನ. ಜಗತ್ತಿನಲ್ಲಿ ಒಂದು ಭಾಗ ಶ್ಮಶಾನ ಅಲ್ಲ, ಜಗತ್ತೇ ಶ್ಮಶಾನ ಆಗೋಗಿರುತ್ತೆ. ವಾಸವಸ್ಯ ವಚ ಶ್ರುತ್ವ ಸರ್ವಲೋಕ ಪಿತಾಮಹ ರಕ್ಷಾಂಸಿ ಆವಾಹಯಾಮಾಸ ಕುಂಭಕರ್ಣಂ ದದರಚಃ. ಕುಂಭಕರ್ಣಂ ಸಮೀಕ್ಷೈವ ವಿತತ್ರಾಸ ಪ್ರಜಾಪತಿ. ಬ್ರಹ್ಮದೇವರು ಕೂಡ ಒಮ್ಮೆ ಹೆದರಿದವರಂತೆ ನಟಿಸಿದ್ರಂತೆ. ಏನಪ್ಪ ಇದು ಅಂತ. ಇದು ದರ್ಶನ. ಬ್ರಹ್ಮದೇವರಿಗೆ ಭಯ ಏನಿಲ್ಲ ಅಲ್ಲಿ. ಆಮೇಲೆ ಹೇಳಿದರಂತೆ, ಧ್ರುವಂ ಲೋಕ ವಿನಾಶಾಯ ಪೌಲಸ್ತ್ಯೇನಾಸಿ ನಿರ್ಮಿತಃ ತಸ್ಮಾತ್ ಮಧ್ಯ ಪ್ರಭೃತಿ ಮೃತಕಲ್ಪಶ್ಚ ಇಷ್ಯಸೇ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಚೇತರಿಸಿಕೊಂಡು ಬ್ರಹ್ಮದೇವರು ಹೇಳಿದ್ರಂತೆ, ಲೋಕನಾಶ ಮಾಡಲಿಕ್ಕೇನೆ ನಿಮ್ಮಪ್ಪ ನಿನ್ನ ಹೆತ್ತಿದ್ದಾನೆ, ಇವತ್ತಿನಿಂದ ಆಯಿತು. ಮೃತಕಲ್ಪಶ್ಚ ಇಷ್ಯಸೇ, ಸತ್ತವನಂತೆ ಮಲಗಿರುತ್ತೀಯ. ಬ್ರಹ್ಮಚಾಪಾಭಿಭೂತೋಥ ನಿಪಪಾತಾಗ್ರತ ಪ್ರಭೋ ತತಃ ಪರಮ ಸಂಭ್ರಾಂತಃ ರಾವಣೋ ವಾಕ್ಯಮಬ್ರವೀತ್. ಆಗ ರಾವಣ ಸಂಕಟದಿಂದ ನುಡಿದ. ಅವನಲ್ಲೇ ಇದ್ದ. ಪ್ರವೃದ್ಧ ಕಾಂಚನೋ ವೃಕ್ಷ ಫಲಕಾಲೇ ನಿಕೃಂತ್ಯತೆ ನನಪ್ತಾರಂ ಸ್ವಕಂ ನ್ಯಾಯ್ಯಂ ಶಪ್ತುಮೇವಂ ಪ್ರಜಾಪತೇ. ಬ್ರಹ್ಮದೇವರೇ, ನಮಗೆ ಕಾಡ್ಲಿಕ್ಕೆ ರೈಟ್ಸ್ ಇದೆ, ನೀವ್ಯಾಕದನ್ನು ಕಿತ್ಕೋತಾ ಇದ್ದೀರಾ? ಪ್ರಬುದ್ಧ ಕಾಂಚನೋ ವೃಕ್ಷ, ಚೆನ್ನಾಗಿ ಬೆಳೆದ ಬಂಗಾರದ ಮರ. ಫಲಕಾಲೇ ನಿಕೃಂತ್ಯತೆ, ಇನ್ನೇನು ಹಣ್ಣು ಬಿಡತ್ತೆ ಅನ್ಬೇಕಾದ್ರೆ ಕತ್ತರಿಸ್ಬಿಡ್ತಾ ಇದ್ದೀರಾ. ನನಪ್ತಾರಂ ಸ್ವಕಂ ನ್ಯಾಯಂ, ಇವನು ನಿಮ್ಮ ಮೊಮ್ಮಗ ಅಲ್ವೇ? ನಿಮ್ಮ ಮಗ ಪುಲಸ್ತ್ಯ, ಪುಲಸ್ತ್ಯನ ಮಗ ವಿಶ್ರವಸ್, ವಿಶ್ರವಸ್ಸಿನ ಮಗ ಕುಂಭಕರ್ಣ, ಅಂದರೆ ನನ್ನ ತಮ್ಮ. ಇಂಥ ಸಮಯದಲ್ಲಿ ಶಾಪ ಕೊಟ್ಟು ಬಿಡೋದೆ ತಪ್ಪಲ್ವೇ? ಹೇಗೆ ಮಾಹಿತಿಯ ಹಕ್ಕು ಇದೆಯೋ ಹಾಗೆ ಕಾಡ್ಲಿಕ್ಕೆ ಹಕ್ಕು ಅಂತ ಒಂದಿದೆ, ಇರಬೇಕು. ಸಮಿಥ್ಯಾವಚನಸ್ತತ್ವಂ ನ ಮಿಥ್ಯಾವಚನಸ್ತತ್ವಂ ತ್ವಂ ಸ್ವಪ್ಸ್ಯತ್ಯೇವ ನ ಸಂಶಯಃ ಸ್ವಪ್ಸ್ಯತ್ಯೇವ ನ ಸಂಶಯಃ ಕಾಲಸ್ತು ಕ್ರಿಯತಾಮಸ್ಯ ಶಯನೇ ಜಾಗ್ರಣೆ ತಥಾ. ನೋಡಪ್ಪ, ನಿನ್ನ ಮಾತು ಸತ್ಯ ಹಾಗೇ ಆಗತ್ತೆ, ಆದರೆ ಆ ವರದಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ತರಹದ ಅಮೆಂಡಮೆಂಟ್ ಇರಲಿ. ಆ ಶಾಪದಲ್ಲಿ ಒಂದು ಅಮೆಂಡಮೆಂಟ್ ಆಗಲಿ, ಹಾಗೆ ಆಗಲಿ, ಎಚ್ಚರಗೊಳ್ಳಲಿ, ನಿಮ್ಮ ಕೆಲಸವನ್ನು ಮಾಡಿ ಮತ್ತೆ ಮಲಗಲಿ ಅಂತ ಬ್ರಹ್ಮದೇವರ ಉಶಾಪ. ಸೋಸವ್ಯಸನಮಾಪನ್ನ ಕುಂಭಕರ್ಣಮಬೋಧಯತ್ ತತ್ಪರಾಕ್ರಮ ಭೀತಶ್ಚ ರಾಜ ಸಂಪ್ರತಿ ರಾವಣ. ಹೀಗೆ ಅವತ್ತು ಸಂಕಟಪಟ್ಟಿದ್ದ ರಾವಣ. ಬ್ರಹ್ಮದೇವರು ನಿನಗೆ ಆಪತ್ತು ಬಂದಾಗ ಎಬ್ಬಿಸು, ಹೇಳ್ತಾನೆ ಅಂತ ಹೇಳಿದ್ರು. ನೋಡಿ, ಇವತ್ತು ಎಬ್ಬಿಸ್ತಾ ಇದ್ದಾನೆ. ಸ ಏಷ ನಿರ್ಗತೋ ವೀರ ಶಿಬಿರಾತ್ ಭೀಮ ವಿಕ್ರಮ
ವಾನರಾನ್ ಭೃಚತಂ ಕ್ರುದ್ಧೋ ಭಕ್ಷಯನ್ ಪರಿಧಾವತಿ. ಅವನು ಬಂದು ಕೂಡಲೇ ಕಪಿಗಳನ್ನು ನುಂಗುತ್ತಾ ಬರ್ತಾನೆ. ಕಡೆಗೆ ಹೇಗಾಗೋಯ್ತು ಅಂತಂದರೆ ಇಬ್ಬರನ್ನೂ ನುಂಗ್ತಾ ಬಂದ. ಅವನು ಯಾರು ರಾಕ್ಷಸರು ಯಾರು ವಾನರರು ಅಂತಲೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಪ್ರಭಕ್ಷಯನ್ ಸ್ವಾನ ಪರಾಂಶ್ಚ ದೈತ್ಯ ಅಂತ ಮಧ್ವಾಚಾರ್ಯರು. ತನ್ನವರು ಬೇರೆ ಇವ್ರು ಬೇರೆ ಅಂತಿಲ್ವೇ ಇಲ್ಲ. ರಾಕ್ಷಸರು ಹಾಕೋರು ಗಬಕ್ಕಂತ ಬಾಯಿಗೆ ಹಾಕೊಳ್ಳೋನು, ಕಪಿಗಳು ಬಂದರೂ ಗಬಕ್ಕಂತ ಬಾಯಿಗೆ ಹಾಕೊಂಡ್ಬಿಡೋನು. ಎಷ್ಟೋ ಜನರನ್ನು ತಿಂತಾನೇ ಇರಲಿಲ್ಲ. ಅವರು ಆ ದೇಹದ ಗುಹೆಯೊಳಗಡೆ ತಪ್ಪಿಸ್ಕೊಂಡು ರೋಮಕೂಪದಿಂದೆಲ್ಲ ಆಚೆ ಬಂದರು ಅಂತಾರೆ. ಹಂಗೆ ಕಥಮೇನಮ್ರಣೆ ಕ್ರುದ್ಧಂ ವಾರಯಿಷ್ಯಂತಿ ವಾನರಾಹ. ಇಷ್ಟು ಹೇಳಿ ವಿಭೀಷಣ ಹೇಳಿದ, ಅಯ್ಯೋ ಇವನನ್ನು ಯಾವ ರೀತಿ ಎದುರಿಸ್ತಾರೋ ಏನೋ. ಉಚ್ಯತಾಂ ವಾನರಾಸ್ತರವೇ ಯಂತ್ರಮೇತತ್ ಸಮುಚ್ಛ್ರಿತಂ ಇತಿ ವಿಜ್ಞಾಯ ಹರಯೋ ಭವಿಷ್ಯಂತೀಹ ನಿರ್ಭಯಾ. ಒಂದು ಪ್ಲ್ಯಾನ್ ಇದೆ. ಕಪಿಗಳು ಭಯಗೊಳ್ಳದೇ ಇರುವಂತೆ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಇದೆ. ಏನು? ಅದೊಂದು ಯಂತ್ರ, ಅದ್ರ ಒಳಗಡೆ ಯಾರೋ ಒಬ್ಬ ನಡೆಸ್ತಾ ಇದ್ದಾನೆ ಅಂತ ಅನ್ಕೊಂಬಿಡಿ ಅಂತ ಕಪಿಗಳಿಗೆ ಹೇಳಿ. ಒಬ್ಬ ರಾಕ್ಷಸ ಹೀಗಿದ್ದಾನೆ ಅಂದರೆ ಭಯ ಪಡ್ತಾರೆ. ಅದೇ ಒಂದು ದೈತ್ಯ ಯಂತ್ರ ಇದೆ, 10 ಬುಲ್ಡೋಸರ್ಗಳನ್ನು ಅಥವಾ 100 ಬುಲ್ಡೋಸರ್ಗಳನ್ನು ಒಟ್ಟು ಮಾಡಿ ಈ ತರಹದ ಒಂದು ಮನುಷ್ಯನ ತರಹ ಯಂತ್ರ ಮಾಡಿದ್ದಾರೆ. ಅಲ್ಲಿ ನಡೆಸುವವನು ನಮ್ಮ ಥರ ಅಂತಂದರೆ ಒಂದು ಸ್ವಲ್ಪ ಧೈರ್ಯ ಆದರೂ ಇರುತ್ತೆ ಅವ್ರಿಗೆ ಅಂತ ವಿಭೀಷಣ ಹೇಳಿದ. ಈ ಮಾತನ್ನು ಇಟ್ಟುಕೊಂಡು ಈ ವಾಸ್ತವ ರಾಮಾಯಣ ಅಂತ ಒಂದು ಪುಸ್ತಕ ಇದೆ. ಅವರು ಮಹಾಭಾರತದ ಬಗ್ಗೆನೂ ಬರೆದಿದ್ದಾರೆ. PV ವರ್ತಕ್ ಅಂತ ಮಹಾರಾಷ್ಟ್ರದವರು ಮಹಾಭಾರತವನ್ನು ಸ್ವಯಂಭೂ ಅಂತ ಭೀಮನನ್ನ ಕೇಂದ್ರವಾಗಿಟ್ಟುಕೊಂಡು ಭೀಮನ ಜೀವೋತ್ತಮತ್ವ ಅವ್ರಿಗೆ ಮಧ್ವಾಚಾರ್ಯ ಗೊತ್ತಿಲ್ಲ ಮಾತ್ರ. ಭೀಮನ ಒಂದು ಸರ್ವೋತ್ತಮತ್ವವನ್ನು ಇಟ್ಟುಕೊಂಡು ಮಹಾಭಾರತದ ಕ್ಯಾರೆಕ್ಟರ್ಲಿ ದಿ ಬೆಸ್ಟ್ ಅಂತ ಹೇಳಿ ಒಂದು ಕಾದಂಬರಿ ಬರೆದು ಅದರ ಒಂದು ಇದಾಗಿ ಏನು ಜೊತೆಯಾಗಿ ಅನೇಕ ರಿಸರ್ಚ್ ಪೇಪರ್ಗಳನ್ನು ಅಲ್ಲಿ ಲಗತ್ತಿಸಿದ್ದಾರೆ. ಸ್ವಯಂಭೂ ಅಂತ PV ವರ್ತಕ್, ಪದ್ಮಾಕರ ವಿಷ್ಣು ವರ್ತಕ. ಅದನ್ನ ಕನ್ನಡಕ್ಕೊಬ್ರು ಅನುವಾದ ಮಾಡಿದ್ದಾರೆ, ಪದ್ಮರಾಜ ದಂಡಾವತಿ ಅಂತ. ನೋಡಿ, ಅದನ್ನ ಗೂಗಲಿಸಿ. ಇನ್ನು ಅವರು ವಾಸ್ತವ ರಾಮಾಯಣ ಅಂತ ಒಂದು ಕೃತಿ ಬರೆದಿದ್ದಾರೆ ಅವರೇ. ಆ ವಾಸ್ತವ ರಾಮಾಯಣದಲ್ಲಿ ಈ ಮಾತನ್ನ ಇಟ್ಟುಕೊಂಡು, ಇಲ್ಲ ಅದು ಯಂತ್ರ ಆಗಿತ್ತಷ್ಟೇ ಅಂತ. ವಿಭೀಷಣ ಹೇಳಿದ್ದು ಯಂತ್ರ ಅಂತ ಅಂದುಕೊಳ್ಳಲಿ, ಭಯ ಹೋಗತ್ತೆ ಅಂತ ಹೇಳಿದ್ದೇ ವಿನಃ ಅವನೇ ಯಂತ್ರ ಅಂತ ಭ್ರಮೆನೇ ಇರಲಿಲ್ಲ. ಅವನು ಯಂತ್ರ ಅಂತ ಹೇಳಲೂ ಇಲ್ಲ. ಯಂತ್ರ ಅಂತ ಹೇಳಿದ್ರೆ ಕಪಿಗಳಿಗೆ ಭ್ರಮೆ ಹೋಗತ್ತೆ ಅಂತ ಅಷ್ಟೇ ಹೇಳಿದ್ದಲ್ಲಿ. ಹಾಗೆಲ್ಲ ಹೇಳೋ ಅಗತ್ಯ ಇಲ್ಲ. ಒಬ್ಬ ಇದ್ದ ಅಷ್ಟೆ. ಯಾಕಂದ್ರೆ ಆ ಥರದ ಯಂತ್ರವೂ ಈಗಿಲ್ಲ. ಏನಂತ ಮಾಡಿದ್ರು ಕಲ್ಪನೆಯೇ ಅದು. ಶಬ್ದದ ಅರ್ಥವನ್ನೇ ನೇರವಾಗಿ ಸ್ವೀಕರಿಸಿ ಬಿಡೋಣ, ಯಾಕೆ ಒದ್ದಾಡಬೇಕು? ವಿಭೀಷಣ ವಚಶ್ರುತ್ವಾ ಹೇತುಮತ್ಸು ಮುಖೋದ್ಗತಂ ವಾಚ ರಾಘವೋ ವಾಕ್ಯಂ ನೀಲಂ ಸೇನಾಪತಿಂ ತದಾ. ಈ ರೀತಿ ವಿಭೀಷಣನ ಮಾತನ್ನು ಕೇಳಿದಾಗ ರಾಮ ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಸೀದಾ ನೀಲನ ಹತ್ರ ಹೋದ. ಯಾಕೆಂದ್ರೆ ಕೈಕಾಲು ಕಣ್ಣುಗಳಿರುವ ಮನುಷ್ಯ, ಪ್ರಜ್ಞಾವಂತಿಕೆ ಕಾಣುತ್ತೆ. ಯಂತ್ರ ಅಂತ ಯಾಕೆ ಸುಳ್ಳು ಹೇಳಬೇಕು? ನಾವೇ ಅವನನ್ನು ಎದುರಿಸೋಣ. ಅದರಿಂದಾಗಿ ರಾಮ ನೇರವಾಗಿ ಆಜ್ಞೆ ಮಾಡಿದ. ಸಾಮಾನ್ಯವಾಗಿ ರಾಮ ಏನು ಮಾಡ್ತಾ ಇದ್ದ, ಸುಗ್ರೀವನಿಗೆ ಹೇಳಿ, ನೋಡಪ್ಪ ನಿನ್ನ ಸೈನ್ಯದವ್ರಿಗೆ ಹೀಗೆ ಹೇಳು ಅಂತ ಹೇಳ್ತಾ ಇದ್ದ ಇಲ್ಲಿ ತನಕ. ಆದರೆ ಈಗ ನೇರವಾಗಿ ಸೈನ್ಯವನ್ನೇ ಅಡ್ರೆಸ್ ಮಾಡ್ತಾನೆ. ಕೆಲವೊಮ್ಮೆ ಲೀಡರ್ ಆದವನು ಚಾನಲ್ನ ಬ್ರೇಕ್ ಮಾಡಬೇಕಾಗುತ್ತೆ, ಕೆಲವೊಮ್ಮೆ ಚಾನಲ್ ಮೂಲಕ ಹೋಗಬೇಕಾಗುತ್ತೆ.
ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಾನು ಗಂಭೀರವಾಗಿರಬೇಕು, ನನ್ನ ಮಾತನ್ನು ಇವರು ಅವ್ರಿಗೆ ತಲುಪಿಸ್ಬೇಕು ಅಂತಿರಬಾರದು. ಅವಧಿ ಬಂದಾಗ ಬ್ರೇಕ್ ಮಾಡಬೇಕು. ಮುರಿದ ಹೇಳಿದ ನೀಲನಿಗೆ, ಗಚ್ಚ ಸೈನ್ಯಾನಿ ತರವಾಣಿ ವ್ಯೂಹ್ಯ ತಿಷ್ಠಸ್ವ ಪಾವಕೆ ದ್ವಾರಾಣ್ಯಾದಾಯ ಲಂಕಾಯ ಚರ್ಯಾಶ್ಚಾಸ್ಯಾಥ ಸಂಕ್ರಮಾನ್. ಓ ನೀಲ, ನಡೆ, ಕಪಿಗಳನ್ನು ಆಯಕಟ್ಟಿನಲ್ಲಿ ನಿಲ್ಲಿಸು. ಅವರ ವಾಚ್ ಟವರ್ಗಳೇನಿದೆ ಅದರಲ್ಲಿ ಕೆಲವೊಂದನ್ನು ಆಕ್ರಮಿಸಿ ಕಪಿಗಳನ್ನು ಅಲ್ಲಿ ನಿಲ್ಲಿಸಿ ಅವನ ನಡೆಯನ್ನೆಲ್ಲ ನೋಡು. ಶೈಲಶೃಂಗಾಣಿ ವೃಕ್ಷಾಂಶ್ಚ ಶಿಲಾಯಾಶ್ಚಾಪ್ಯುಪಸಂಹರನ್ ಭವಂತಸ್ಸಾಯುಧಾಸ್ತರವೇ ವಾನರ ಶೈಲಪಾಣಯಃ. ಕಲ್ಲುಗಳು ಬೆಟ್ಟಗಳು ಇವುಗಳನ್ನೆಲ್ಲ ಒಟ್ಟೈಸಿಕೊಳ್ಳಿ. ರಾಘವೇಣ ತಮಾದಿಷ್ಟೋ ನೀಲೋ ಹರಿಚಮೂಪತಿ ಶಶಾಸ ವಾನರಾನೀಕಂ ಯಥಾವತ್ ಕಪಿಪು ಕುಂಜರಃ. ಅದರಂತೆಯೇ ಅವನು ಮಾಡಿದ. ಗವಾಕ್ಷ, ಶರಭ, ಹನುಮಂತ, ಅಂಗದ ಮೊದಲಾದವರೆಲ್ಲ ಬೆಟ್ಟವನ್ನು ಇಟ್ಟುಕೊಂಡು ಸಜ್ಜಾದರು. ರಾಮ ಹೇಳಿದ್ರಿಂದ ಧೈರ್ಯ ಬಂತು ಎಲ್ಲರಿಗೂ ಕೂಡ. ಅವರು ಸಜ್ಜಾದರು ಅನ್ನುವಲ್ಲಿಗೆ 61ನೆಯ ಸರ್ಗ ಮುಗಿದಿದೆ. ಸತು ರಾಕ್ಷಸ ಚಾರ್ದೂಲೋ ನಿದ್ರಾ ಮದ ತಮಾಕುಲ ರಾಜಮಾರ್ಗಂ ಶ್ರಿಯಾಜುಷ್ಟಂ ಯಜೌ ವಿಪುಲ ವಿಕ್ರಮ. ಇತ್ತ ಕುಂಭಕರ್ಣ ಏನು ಮಾಡಿದ? ಅವ್ರ ಮನೆಯಿಂದ ಹೊರಟ. ವಿಪುಲ ವಿಕ್ರಮ, ಹಿರಿದಾದ ಹೆಜ್ಜೆ. ಬೇರೆಯವರ 1 ಮೈಲಿ ಇವನು 1 ಹೆಜ್ಜೆ ಅನ್ನೋ ಹಾಗೆ. ರಾಕ್ಷಸಾನಾಂ ಸಹಸ್ರೈಶ್ಚ ವೃತ ಪರಮದುರ್ಜಯ ಗೃಹೇಭ್ಯ ಪುಷ್ಪವರ್ಷೇಣ ಕೀರ್ಯಮಾಣಸ್ತದಾಯಯೌ. ಎಲ್ಲ ರಾಕ್ಷಸರಿಗೂ ಇವನಲ್ಲಿ ಭರವಸೆಯ ಬೆಳಕು ಕಂಡಿತು. ಹೀಗಾಗಿ ಹೂಗಳನ್ನು ಎರಚಿದರಂತೆ. ಸಹೇ ಮಜಾಲ ವಿತತಂ ಭಾನುಭಾಸ್ವರದರಚನಂ ದದರ್ಶ ವಿಪುಲಂ ರಮ್ಯಂ ರಾಕ್ಷಸೇಂದ್ರ ನಿವೇಶನಂ. ನಡಿತಾ 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 ಕೆಲವೇ ಹೆಜ್ಜೆಯಲ್ಲಿ ರಾವಣನ ಮನೆಯನ್ನು ಕಂಡ. ಸತತ್ತದಾ ಸೂರ್ಯ ಇವಾಭ್ರಜಾಲಂ ಪ್ರವಿಶ್ಯ ರಕ್ಷಾಧಿಪತೇರ್ನಿವೇಶನಂ ತದರಚ ದೂರೇ ಗ್ರಜಮಾತ್ಮನಸ್ಥಂ ಸ್ವಯಂಭುವಂ ಚಕ್ರ ಇವಾಸನಸ್ಥಂ. ಆಮೇಲೆ ರಾವಣನ ಮನೆಯೊಳಗಡೆ ಹೊಕ್ಕ. ದೂರದಲ್ಲಿ ರಾವಣ ಆಸನದಲ್ಲಿ ಕುಳಿತಿದ್ದಾನೆ. ಇವನು ಕೈಗಳನ್ನು ಮುಗಿದುಕೊಂಡು ಹೋದ. ಮತ್ತೆ ಅದೇ ದೃಷ್ಟಾಂತವನ್ನು ಕೊಡ್ತಾರೆ. ಸ್ವಯಂಭುವಂ ಶಕ್ರ ಇವಾಸನಸ್ಥಂ. ಬ್ರಹ್ಮನನ್ನ ಕುರಿತು ಇಂದ್ರ ಹೇಗೆ ಇರ್ತಾನೋ ಹಾಗೆ. ಭ್ರಾತುಸ್ತಭವನಂ ಗತ್ವಾ ರಕ್ಷೋ ಗಣತಮನ್ವಿತಃ ಕುಂಭಕರ್ಣ ಪದನ್ಯಾಸೈ ಅಕಂಪಯತ ಮೇದಿನೀಂ. ಅವನು ನೋಡಿದಾಗ ರಾವಣ ಪುಷ್ಪಕ ವಿಮಾನದಲ್ಲಿ ಕುಳಿತಿದ್ದ. ಅಥ ದೃಷ್ಟ್ವಾದ ಶಗ್ರೀವಃ ಕುಂಭಕರ್ಣಮುಪಸ್ಥಿತಂ ತೂರ್ಣಮುತ್ಥಾಯತಂ ಹೃಷ್ಟಃ ಸನ್ನಿಕರ್ಚಮುಪಾನಯತ್. 10 ತಲೆಯ ರಾವಣ ಕುಂಭಕರ್ಣ ಬಂದಿದ್ದನ್ನು ನೋಡಿ ಕೂಡಲೇ ಎದ್ದು ಕೈ ಹಿಡ್ಕೊಂಡು ಹತ್ತಿರಕ್ಕೆ ಕರ್ಕೊಂಡ. ಅಥಾಸೀನಸ್ಯ ಪರ್ಯಂಕೆ ಕುಂಭಕರ್ಣೋ ಮಹಾಬಲಃ ಭ್ರಾತುರ್ವವಂದೇ ಚರಣೌ ಕಿಂಕೃತ್ಯಮಿತಿ ಚಾಬ್ರವೀತ್. ಆಮೇಲೆ ಕುಂಭಕರ್ಣ ಭ್ರಾತು ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿದ. ಪುನಃ ಸಮುದಿತೋತ್ಪತ್ಯ ರಾವಣ ಪರಿಶಸ್ವಜೆ ಸಭ್ರಾತ ಸಂಪರಿಶ್ವಕ್ತೋ ಯಥಾವಚ್ಚಾಭಿನಂದಿತ. ರಾವಣ ಗಟ್ಟಿಯಾಗಿ ತಬ್ಬಿಕೊಂಡ. ಕುಂಭಕರ್ಣಶ್ಚುಭಂ ದಿವ್ಯಂ ಪ್ರತಿಪೇದೇವರಾಸನಂ ಸತದಾಸನಮಾಶ್ರಿತ್ಯ ಕುಂಭಕರ್ಣೋ ಮಹಾಬಲಃ. ಕುಂಭಕರ್ಣನು ಒಳ್ಳೆ ಆಸನದಲ್ಲಿ ಕುಳಿತುಕೊಂಡ. ರಾವಣನಿಗೆ ಬಂದ ವಿಪತ್ತನ್ನು ನೆನೆದಾಗ ಕಣ್ಣು ಕೆಂಪಡರಿತು. ಕೆಂಗಣ್ಣಿನಿಂದ ಹೇಳಿದ, ಕಿಮರ್ಥ ಮಹಮಾದೃತ್ಯ ತ್ವಯಾ ರಾಜನ್ ಪ್ರಬೋಧಿತಃ. ದೊರೆ,
ನನ್ನನ್ನು ಯಾಕೆ ಕರೆದೆ ಹೇಳು. ಶಂಸ ಕಸ್ಮಾತ್ ಭಯಂ ತೇತ್ರ ಕೋ ವಾ ಪ್ರೇತೋ ಭವಿಷ್ಯತಿ ಭ್ರಾತರಂ ರಾವಣ ಕ್ರುದ್ಧಂ ಕುಂಭಕರ್ಣಮವಸ್ಥಿತಂ. ಯಾರು ಸಾಯಲಿದ್ದಾನೆ ಹೇಳು. ನಿನಗೆ ಅನ್ಯಾಯ ಮಾಡಿದವನು ಇನ್ನು ಮುಂದೆ ಸಾಯ್ತಾನೆ. ಕೋವಾ ಪ್ರೇತೋ ಭವಿಷ್ಯತಿ. ಯಾರು ಸಾಯಲಿದ್ದಾನೆ ಹೇಳು. ರೋಷೇಣ ಪರಿವೃತ್ತಾಭ್ಯಾಂ ನೇತ್ರಾಭ್ಯಾಂ ವಾಕ್ಯಮಬ್ರವೀತ್. ಗಿರಗಿರಣ ತನ್ನ ಕಣ್ಗಳಂ ತಿರುಗಿಸುತ್ತಾ ಕೇಳಿದ, ಅಯಂತೇತು ಮಹಾನ್ ಕಾಲಃ ಶಯಾನಸ್ಯ ಮಹಾಬಲ ಸುಷುಪ್ತಸ್ತ್ವಂ ನ ಜಾನೀತೆ ಮಮ ರಾಮಕೃತಂ ಭಯಂ. ಕುಂಭಕರ್ಣ, ನೀನು ಮಲ್ಕೊಂಡು ಬಹಳ ದಿವಸ ಆಯಿತು. ನಿನಗೆ ರಾಮನಿಂದ ನನಗೆ ಬಂದ ಭಯ ಗೊತ್ತಿಲ್ಲ. ವಿವರವಾಗಿ ಹೇಳ್ತೇನೆ ಕೇಳು. ಏಷದಾಚರತಿ ಶ್ರೀಮಾನ್ ಸುಗ್ರೀವ ಸಹಿತೋ ಬಲಿ ಸಮುದ್ರಂ ಲಂಘಯಿತ್ವಾತು ಕುಲನ್ನ ಪರಿಕೃಂತತಿ. ಈ ದಶರಥನ ಮಗ ಸುಗ್ರೀವನಿಂದ ಕೂಡಿಕೊಂಡು ಸಮುದ್ರವನ್ನು ದಾಟಿ ನಮ್ಮ ಕುಲವನ್ನು ನಾಶ ಮಾಡ್ತಾ ಇದ್ದಾನೆ. ನೋಡಿ ಹೆಂಗೆ ಬರುತ್ತೆ. ತಮಗೆ ಬೇಕಾದ ಹಾಗೆ ಮಾತುಗಳನ್ನು ಪ್ರತಿಯೊಬ್ಬರು ಆರ್ಟಿಕ್ಯುಲೇಟ್ ಮಾಡ್ಕೋತಾರೆ. ಹಂತ ಪಶ್ಯಸ್ವಲಂಕಾಯಾಂ ವನಾನ್ಯುಪವನಾನಿ ಚ ಸೇತುನಾ ಸುಖಮಾಗತ್ಯ ವಾನರೈ ಕಾರಣವಂ ಕೃತಂ. ನೋಡು, ನಿನ್ನ ನಿದ್ರೆಗಣ್ಣನ್ನು ತೊರೆದು ಒಮ್ಮೆ ನೋಡಯ್ಯ. ನೋಡ್ತಾ ಇದೆಯಾ? ಕಪಿಗಳು ಸೇತುವೆಯಿಂದ ಕಡಲನ್ನು ದಾಟಿ ಬಂದಿದ್ದಾರೆ. ಕಪಿಗಳೆಂಬ ಕಡಲು ನಮ್ಮ ಹತ್ತಿರ ಇದೆ. ಅದಾದ್ಮೇಲೆ ನಮ್ಗೆ ಇವತ್ತು ಕಡಲು ಸಿಗತ್ತೆ. ಆ ತರಹ ಆಗಿ ಹೋಗಿದೆ. ನಚಾಪಿ ವಾನರ ಯುದ್ಧೇ ಜಿತಪೂರ್ವ ಕದಾಚನ. ಅನೇಕ ಜನ ರಾಕ್ಷಸರನ್ನ ಕಪಿಗಳು ಕೊಂದಿದ್ದಾರೆ. ಆದರೆ ಕಪಿಗಳು ಸಾಯ್ತಾನೇ ಇಲ್ಲ. ತದೇ ತದ್ಭಯಮುತ್ಪನ್ನಂ ತ್ರಾಯಸ್ವೇಹ ಮಹಾಬಲ ನಾಶಯತ್ವಮಿಮಾನದ್ಯ ತದರ್ಥಂ ಬೋಧಿತೋ ಭವಾನ್. ಅದರಿಂದ ಇವ್ರನ್ನೆಲ್ಲ ಕೊಲ್ಲಬೇಕು ಅಂದರೆ ನೀನು ಏಳಬೇಕು. ಅದಕ್ಕಾಗಿ ಎಬ್ಬಿಸಿದ್ದೀವಿ. ಭ್ರಾತುರರ್ಥೇ ಮಹಾಬಾಹೋ ಕುರುಕರ್ಮಸು ದುಷ್ಕರಂ. ನಿನ್ನ ಅಣ್ಣನಿಗಾಗಿ ಈ ಕೆಲಸ ಮಾಡಲಾರಯ. ಮಯೈವಂ ನೋಕ್ತ ಪೂರ್ವೋ ಹಿ ಭ್ರಾತ ಕಶ್ಚಿತ್ ಪರಂತಪ. ನೋಡಪ್ಪ, ಈ ಹಿಂದೆ ಏನಾದರೂ ಹೇಳಿದಿನ? ಒಂದೇ ಒಂದು ಕೆಲಸ ಮಾಡಿಕೊಡು ಅಂತ ನಿನ್ನನ್ನು ಈವರೆಗೂ ಕೇಳ್ತಾ ಇಲ್ಲ. ನೋಡು, ಇದಂ ಪ್ರಥಮ ಇದಂ ಚರಮ. ಇದಂ ಪ್ರಥಮ ಇದಂ ಚರಮ. ಅದರಿಂದಾಗಿ ತದರ್ಥಂ ಬೋಧಿತೋ ಭವಾನ್. ಯಾವ ಸಹಾಯವನ್ನು ಕೇಳಲಿಲ್ಲ, ಇದು ಕೇಳಿದ್ದೇನೆ. ತ್ವಯಿ ಅಸ್ತಿ ಮಮ ಚ ಸ್ನೇಹ ಪರಾ ಸಂಭಾವನಾ ಚ ಮೇ. ನನ್ನಲ್ಲಿ ನಿನಗೆ ಪ್ರೀತಿ ಇದೆ, ನಿನ್ನಲ್ಲಿ ನನಗೆ ಪ್ರೀತಿ ಇದೆ. ದೇವಾಸುರೇಚು ಯುದ್ಧೇಚು ಬಹುಚೋ ರಾಕ್ಷಸರಚಭಾ ತ್ವಯಾ ದೇವಾ ಪ್ರತಿವ್ಯೂಹ್ಯ ನಿರ್ಜಿತಾಶ್ಚಾಮರಾಯುಧೀ. ನೀನು ಬೇಕಾಷ್ಟು ಬಾರಿ ಶತ್ರುಗಳನ್ನು ಗೆದ್ದಿದ್ದಿ, ದೇವತೆಗಳನ್ನು. ನಿನ್ನಂತೆ ಯಾರೂ ಇಲ್ಲ. ಅದರಿಂದಾಗಿ ಕುರುಷ್ವಮೇ ಪ್ರಿಯಹಿತಮೇ ತದುತ್ತಮಂ ಯಥಾ ಪ್ರಿಯಂ ಪ್ರಿಯ ರಣಬಾಂಧವ ಪ್ರಿಯ ಸ್ವತೇಜಸಾ ವ್ಯಥಯ ಸಪತ್ನವಾಹಿನೀಂ ಶರದ್ಘನಂ ಪಾವಕ ಇವೋದ್ಯತೋ ಮಹಾನ್. ಶರತ್ಕಾಲದ ಮೋಡವನ್ನು ಗಾಳಿ ಚಲ್ಲಾಪಿಲ್ಲಿ ಮಾಡುವ ಹಾಗೆ ಏಳು, ಬೀಸು, ಎಲ್ಲರ ಶತ್ರುಗಳನ್ನು ಚಲ್ಲಾಪಿಲ್ಲಿ ಮಾಡು ಅಂತ ರಾವಣ ಕುಂಭಕರ್ಣನಿಗೆ ಹೇಳಿದ ಅನ್ನುವಲ್ಲಿಗೆ 62ನೆಯ ಸರ್ಗ ಮುಗಿದಿದೆ. ಮುಂದಿನದ್ದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.